ಆರಂಭದಿಂದಲೂ ಕೂಡ ಬಿಜೆಪಿ ಆಗ್ರಹ ಮಾಡ್ತಾ ಇದೆ ಇದನ್ನು NIAಗೆ ವಹಿಸಿ ಅನ್ನುವಂಥ ಮಾತು. ಅಂದರೆ ರಾಷ್ಟ್ರೀಯ ತನಿಖಾ ದಳಕ್ಕೆ ಇದನ್ನು ಒಪ್ಪಿಸಿ, ಹಾಗಾದರೆ ಮಾತ್ರ ಸತ್ಯ ಬರುತ್ತೆ ಅಂತ. ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿದೇಶದಿಂದ ಹಣ ಪಂಪ್ ಆಗಿದೆ. ಹೀಗಾಗಿ NIA ತನಿಖೆ ಆಗಬೇಕು. ಇದನ್ನೇ ಯತ್ನಾಳ್ ಕೂಡ ಹೇಳಿದ್ದಾರೆ. ಸನಾತನ ಹಿಂದೂ ದೇಗುಲವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತಂತಂದರೆ NIA ತನಿಖೆಯಿಂದ ಮಾತ್ರ ಸಾಧ್ಯ, ರಾಷ್ಟ್ರೀಯ ತನಿಖಾ ದಳದ ತನಿಖೆಯಿಂದ ಮಾತ್ರ ಸಾಧ್ಯ ಅಂತಾರೆ ಯತ್ನಾಳ್. ಯಾರು ಕೊಟ್ಟಾರಿ ನೋಡ್ರಿ, ಅವನೇ ಹಂಗೆ ವಿಶ್ವಾಸಾರ್ಹತೆ ನೀವು ಇದು ಮಾಡ್ತೀರಿ. SIT ಅವ್ರು ಇಲ್ಲ, SIT ಅವ್ರು ಏನಾರು ಕೊಟ್ಟಾರಾ? ಇಲ್ಲ. ಇದಕ್ಕೆ ನೋಡ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಹಣ ಬಂದಿದೆ ಅಂತ ಹೇಳಿ ಅದಕ್ಕೆ ನಾವು ಒತ್ತಾಯ ಮಾಡೋದೇನೆಂದರೆ ಇದು NIA ತನಿಖೆ ಆಗಬೇಕು. ಎಲ್ಲೆಲ್ಲಿದು ಹಣ ಬಂತು, ದುಬೈನಿಂದ ಎಲ್ಲಿದು ಬಂತು, ಈ ಧರ್ಮಸ್ಥಳ ಟಾರ್ಗೆಟ್ ಇದೆ. ಭಾರತದಲ್ಲಿ ಸನಾತನ ಹಿಂದೂ ಧರ್ಮದ ದೇವಸ್ಥಾನಗಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ.